ಇದನ್ನು ಮೈಸೂರು ಸಾಮ್ರಾಜ್ಯದ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ನಿರ್ಮಾಣ ಕಾರ್ಯವು 1888ರ ಸುಮಾರಿಗೆ ಪ್ರಾರಂಭವಾಯಿತು ಮತ್ತು 1892ರಲ್ಲಿ ಪೂರ್ಣಗೊಂಡಿತು. ಈ ಯೋಜನೆಯನ್ನು ದಿವಾನ್ ಕೆ. ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಅನುಮೋದಿಸಲಾಯಿತು. ಇಂಜಿನಿಯರಿಂಗ್ ಕೆಲಸವನ್ನು ಮುಖ್ಯ ಎಂಜಿನಿಯರ್ ಕರ್ನಲ್ ಮೆಕ್ನೀಲ್ ಕ್ಯಾಂಪೆಲ್ ಮತ್ತು ಅವರ ಸಹಾಯಕ ಎಂಜಿನಿಯರ್ಗಳು ನಿರ್ವಹಿಸಿದರು. ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ಪ್ರದೇಶಗಳಲ್ಲಿನ ಸುಮಾರು 375 ಸರೋವರಗಳು ಟ್ಯಾಂಕ್ಗಳಿಂದ ಮಳೆನೀರು ವ್ಯರ್ಥವಾಗುತ್ತಿದ್ದ ಈ ಮಳೆಯ ನೀರನ್ನು ಸಂಗ್ರಹಿಸಿ ದನಕರುಗಳಿಗೆ ಕುಡಿಯೋ ನೀರಿನ ಸಲುವಾಗಿ ಹಾಗೂ ಅಂತರ್ಜಲವನ್ನು ಹೆಚ್ಚಿಸಲು ಮತ್ತು ವ್ಯವಸಾಯದ ಉಪಯೋಗಕ್ಕಾಗಿ ನಿರ್ಮಿಸಲಾಗಿದೆ. 19ನೇ ಶತಮಾನದ ಬ್ರಿಟಿಷ್ ಮೈಸೂರು ಎಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಪ್ರಮುಖ ನಿರ್ಮಾಣ ವಿಧಾನಗಳು ಸೇರಿವೆ. ದೊಡ್ಡ ಗ್ರಾನೈಟ್ ಕಲ್ಲುಗಳನ್ನು ಜೋಡಿಸಿ ಒಟ್ಟಿಗೆ ಲಾಕ್ ಮಾಡಲಾಗಿತ್ತು. ಸುಣ್ಣದ ಗಾರೆ ತಂತ್ರಜ್ಞಾನ. ಆಧುನಿಕ ಸಿಮೆಂಟ್ ಬದಲಿಗೆ ಕಲ್ಲುಗಳನ್ನು ಬಂಧಿಸಲು ಸುಣ್ಣದ ಮಿಶ್ರಣವನ್ನು ಬಳಸಲಾಗುತ್ತಿತ್ತು. ಗುರುತ್ವಾಕರ್ಷಣೆಯ ಅಣೆಕಟ್ಟಿನ ತತ್ವ. ಅಣೆಕಟ್ಟಿನ ಬೃಹತ್ ತೂಕವು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ನೈಸರ್ಗಿಕ ಕಣಿವೆ ಎಂಜಿನಿಯರಿಂಗ್. 2 ಬೆಟ್ಟಗಳ ನಡುವೆ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಸ್ಥಳೀಯ ಇತಿಹಾಸದ ಪ್ರಕಾರ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರು ಕಣಿವೆಯ ಬಳಿ ಬೋರಾ ಎಂಬ ಕುರುಬನನ್ನು ಭೇಟಿಯಾದರು. ಈ ಕಾರಣದಿಂದಾಗಿ ಈ ಸ್ಥಳವು ಕ್ರಮೇಣ ಬೋರಾನ ಕಣಿವೆ ಎಂದು ಪ್ರಸಿದ್ಧವಾಯಿತು. 130 ವರ್ಷಗಳಿಗೂ ಹೆಚ್ಚು ಕಾಲದ ನಂತರವೂ ಜಲಾಶಯವು ಇನ್ನೂ ನೀರಾವರಿಯನ್ನು ಬೆಂಬಲಿಸುತ್ತದೆ. ಇದು ಹಳೆಯ ಮೈಸೂರು ರಾಜ್ಯದ ಐತಿಹಾಸಿಕ ಎಂಜಿನಿಯರಿಂಗ್ ರಚನೆಯಾಗಿ ಉಳಿದಿದೆ. ಇದು ತುಮಕೂರು ಜಿಲ್ಲೆಯ ಪ್ರವಾಸಿ ಮತ್ತು ಪ್ರಕೃತಿ ಆಕರ್ಷಣೆಯಾಗಿದೆ. ಇದನ್ನು ಮೈಸೂರು ಸಾಮ್ರಾಜ್ಯದ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಕರ್ನಾಟಕದ ಒಂದು ಸುಂದರವಾದ ಕಣಿವೆ ಮತ್ತು ಅರಣ್ಯ ಪ್ರದೇಶವಾಗಿದ್ದು, ನೈಸರ್ಗಿಕ ಸೌಂದರ್ಯ, ಕಲ್ಲಿನ ಬೆಟ್ಟಗಳು, ಹೊಳೆಗಳು, ಕಾಡುಗಳು ಮತ್ತು ಐತಿಹಾಸಿಕ ಸ್ಥಳೀಯ ವಸಾಹತುಗಳಿಗೆ ಹೆಸರುವಾಸಿಯಾಗಿದೆ. ಸಾಂಪ್ರದಾಯಿಕವಾಗಿ ಹಳೆಯ ವ್ಯಾಪಾರ ಮಾರ್ಗಗಳು, ಅರಣ್ಯ ವಸಾಹತುಗಳು, ಕೃಷಿ ಸಮುದಾಯಗಳು ಮತ್ತು ಸ್ಥಳೀಯ ಜಾನಪದದೊಂದಿಗೆ ಸಂಬಂಧಿಸಿದೆ. ಐತಿಹಾಸಿಕ ಹಿನ್ನೆಲೆ. ಬೋರನ ಕಣಿವೆಯ ಸುತ್ತಮುತ್ತಲಿನ ಪ್ರದೇಶವು ಐತಿಹಾಸಿಕವಾಗಿ ದಕ್ಷಿಣ ಭಾರತದ ವಿವಿಧ ರಾಜವಂಶಗಳು ಆಳಿದ ಪ್ರದೇಶಗಳ ಭಾಗವಾಗಿತ್ತು. ಉದಾಹರಣೆಗೆ, ಈ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರು, ಮೈಸೂರು ಒಡೆಯರ್ಗಳು ಹಾಗೂ ಸ್ಥಳೀಯ ಪಾಳೆಗಾರರ ಆಳ್ವಿಕೆಗೆ ಒಳಪಟ್ಟಿತ್ತು. ಗುಡ್ಡಗಾಡು ಮತ್ತು ಅರಣ್ಯ ಪ್ರದೇಶವಾಗಿರುವುದರಿಂದ ಇಲ್ಲಿ ಮುಖ್ಯವಾಗಿ ದನ ಮೇಯಿಸುವಿಕೆ, ಕೃಷಿ ಚಟುವಟಿಕೆಗಳು, ಅರಣ್ಯ ಉತ್ಪನ್ನಗಳ ಸಂಗ್ರಹಣೆ, ಹಳ್ಳಿಗಳ ನಡುವಿನ ಸಣ್ಣ ಮಟ್ಟದ ವ್ಯಾಪಾರ ಇತ್ಯಾದಿ ಕಾರ್ಯಗಳು ನಡೆಯುತ್ತಿದ್ದರು. ಆಧುನಿಕ ಹೆದ್ದಾರಿಗಳು ನಿರ್ಮಾಣವಾಗುವ ಮೊದಲು ಕರ್ನಾಟಕದ ಕಣಿವೆ ಮಾರ್ಗಗಳು ಎತ್ತಿನ ಬಂಡಿ ರಸ್ತೆಗಳ ಮೂಲಕ ಹಳ್ಳಿಗಳು ಮತ್ತು ಪಟ್ಟಣಗಳನ್ನು ಸಂಪರ್ಕಿಸುವ ಪ್ರಮುಖ ದಾರಿಗಳಾಗಿದ್ದವು. ಬೋರನ ಕಣಿವೆ ಹತ್ತಿರದ ಗ್ರಾಮಸ್ಥರಿಗೆ ಈ ಪ್ರದೇಶ ನೀರಿನ ಮೂಲಗಳಿಗಾಗಿ, ದಟ್ಟವಾದ ಸಸ್ಯವರ್ಗಕ್ಕಾಗಿ, ವನ್ಯಜೀವಿಗಳ ಉಪಸ್ಥಿತಿಗಾಗಿ, ಸಣ್ಣ ಕೃಷಿ ವಸಾಹತುಗಳಿಗಾಗಿ ಹೆಸರುವಾಸಿಯಾಗಿತ್ತು. ಬೋರನ ಕಣಿವೆ ಕಲ್ಲಿನ ಪರ್ವತ ರಚನೆಗಳು, ಮಳೆಗಾಲದಲ್ಲಿ ಹಸಿರಿನಿಂದ ಕಂಗೊಳಿಸುವ ಕಣಿವೆಗಳು, ಋತುಮಾನದ ಹೊಳೆಗಳು ಮತ್ತು ಜಲಪಾತಗಳು, ಸಮೃದ್ಧ ಅರಣ್ಯ ಪರಿಸರ ವ್ಯವಸ್ಥೆ, ವಿವಿಧ ಪಕ್ಷಿಗಳು ಮತ್ತು ವನ್ಯಜೀವಿಗಳು, ಪ್ರಕೃತಿ ಸೌಂದರ್ಯಗಳಿಗೆ ಪ್ರಸಿದ್ಧವಾಗಿದೆ. ಮಳೆಗಾಲದಲ್ಲಿ ಕಣಿವೆ ಸಂಪೂರ್ಣ ಹಸಿರಿನಿಂದ ಆವೃತವಾಗುವ ಕಾರಣ ಇಲ್ಲಿನ ವಾತಾವರಣ ವಿಶೇಷವಾಗಿ ಮನಮೋಹಕವಾಗಿರುತ್ತದೆ. ಬೋರನ ಕಣಿವೆಯ ಸುತ್ತಮುತ್ತಲಿನ ಜನರು ಮುಖ್ಯವಾಗಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಮತ್ತು ಸಾಂಪ್ರದಾಯಿಕ ಗ್ರಾಮೀಣ ಕರ್ನಾಟಕದ ಸಂಸ್ಕೃತಿಯನ್ನು ಅನುಸರಿಸುತ್ತಾರೆ. ಗ್ರಾಮೋತ್ಸವಗಳು, ದೇವಾಲಯಗಳ ಆಚರಣೆಗಳು, ಜಾನಪದ ಹಾಡುಗಳು ಮತ್ತು ಮೌಖಿಕ ಕಥೆಗಳು, ಕೃಷಿ ಸಂಪ್ರದಾಯಗಳು ಇಲ್ಲಿನ ಪ್ರಮುಖ ಸಾಂಸ್ಕೃತಿಕ ಅಂಶಗಳು. ಸ್ಥಳೀಯ ಜನಪದ ಕಥೆಗಳ ಪ್ರಕಾರ ಹಿಂದಿನ ಶತಮಾನಗಳಲ್ಲಿ ಈ ಕಣಿವೆ ಪ್ರಯಾಣಿಕರಿಗೆ ಶಾಂತಿಯುತ ವಿಶ್ರಾಂತಿ ಸ್ಥಳವಾಗಿತ್ತು. ಇಂದು ಬೋರನ ಕಣಿವೆ ರಮಣೀಯ ಪ್ರವಾಸಿ ತಾಣವಾಗಿ, ಚಾರಣ ಮತ್ತು ಪ್ರಕೃತಿ ವೀಕ್ಷಣಾ ಸ್ಥಳವಾಗಿ, ಶಾಂತವಾದ ಗ್ರಾಮಾಂತರ ಪ್ರದೇಶವಾಗಿ, ಮಳೆಗಾಲದ ಛಾಯಾಗ್ರಹಣ ತಾಣವಾಗಿ ಪ್ರಸಿದ್ಧಿಯಾಗಿದೆ.